ಓಕೆ ಸರ್, ಥ್ಯಾಂಕ್ ಯು.
ವಿಶೇಷ ಏನಂತ ಹೇಳಿದ್ರೆ ಗಣರಾಜ್ಯೋತ್ಸವ ದಿನಾನು 26, ಆಮೇಲೆ ವಿಶ್ವನು 26, ದಿನಾಂಕನು 26 ಇರೋದ್ರಿಂದ ನಾವು ಎಲ್ಲರೂ ಕೂಡಿಕೊಂಡು ಈ ದಿನದಂದು ನಮ್ಮ ಸಮಾಜದ ಕುಲಬಾಂಧವರು ಜನವರಿ 26ರಂದು ನಮ್ಮ ಜಯಂತಿಯನ್ನು ಆಚರಣೆ ಮಾಡೋಣ ಅಂತ ಹೇಳುತ್ತಾ, ಮತ್ತು ಇಡೀ ರಾಷ್ಟ್ರ ಮತ್ತು ರಾಜ್ಯ ಮತ್ತು ನಮ್ಮ ತಾಲೂಕು ಮಟ್ಟದಲ್ಲಿ ಎಲ್ಲಾ ಸಮಾಜದ ಕುಲಬಾಂಧವರಿಗೆ ಮತ್ತು ಸಾರ್ವಜನಿಕವಾಗಿ ಗಣರಾಜ್ಯೋತ್ಸವದ ಎಲ್ಲರಿಗೂ ಶುಭಾಶಯಗಳನ್ನು ಕೋರುತ್ತೇನೆ. ಸೂರ್ಯವಂಶ ಕ್ಷತ್ರಿಯ ಕಲಾಲ ಸಮಾಜ ಹಾಗೂ ಯುವಕ ಮಂಡಳ ಮತ್ತು ಮಹಿಳಾ ಮಂಡಳದ ಸಂಯುಕ್ತ ಆಶ್ರಯದಲ್ಲಿ ಪ್ರತಿ ವರ್ಷವಂತೂ ಈ ವರ್ಷವೂ ಭಗವಾನ್ ಶ್ರೀ ಸೂರ್ಯನಾರಾಯಣ ಸ್ವಾಮಿಯ ಜಯಂತಿ ಅತಿ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೇವೆ. ಇದಕ್ಕೆ ಪೂರಕವಾಗಿ ನಿನ್ನೆ ನಡೆದಂತ ನಮ್ಮ ಸಮಾಜದ ರಾಜ್ಯದ ಜಿಲ್ಲಾ, ತಾಲೂಕು ಮತ್ತು ಗ್ರಾಮ ಮಟ್ಟದಲ್ಲಿ ರಥಸಪ್ತಮಿ ಅಂಗವಾಗಿ ಭಗವಾನ್ ಶ್ರೀ ಸೂರ್ಯನಾರಾಯಣ ಸ್ವಾಮಿ ಜಯಂತಿಯನ್ನು ಆಚರಣೆ ಮಾಡಿದ್ದೇವೆ. ಅದೇ ತರನೇ ಹುಬ್ಬಳ್ಳಿಯಲ್ಲಿ ಇವತ್ತು ಒಂದು ಭವ್ಯ ಮೆರವಣಿಗೆಯನ್ನು ಭಗವಾನ್ ಶ್ರೀ ಸೂರ್ಯನಾರಾಯಣ ಸ್ವಾಮಿಯ ಉತ್ಸವ ಮೂರ್ತಿಗೆ ಪುಷ್ಪಾರ್ಚನೆ ಮಾಡುವ ಮುಖಾಂತರ ನಾವು ಈ ಭವ್ಯ ಮೆರವಣಿಗೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಈ ಭವ್ಯ ಮೆರವಣಿಗೆಗೆ ನಮ್ಮ ಪೂಜ್ಯ ಸ್ವಾಮೀಜಿಗಳಾದ ರುದ್ರಾಕ್ಷಿ ಮಠ ಬಸಲಿಂಗ ಸ್ವಾಮಿಗಳು ಮೆರವಣಿಗೆಯನ್ನು ಉದ್ಘಾಟನೆ ಮಾಡಲಿದ್ದಾರೆ. ಅದರ ಜೊತೆಯಾಗಿ ಸೆಂಟ್ರಲ್ ಕ್ಷೇತ್ರದ ಶಾಸಕರು ನಮ್ಮ ಆತ್ಮೀಯರಾದ ಮಹೇಶ್ ತೆಂಗಿನಕಾಯಿ ಅವರು, ಪ್ರಸಾದ್ ಅಬ್ಬಯ್ಯ ಸಾಹೇಬರು ಮತ್ತು ಅರವಿಂದ್ ಬೆಲ್ಲದವರು, ನಮ್ಮ ಸಮಾಜದ ಅಧ್ಯಕ್ಷರು, ಪದಾಧಿಕಾರಿಗಳು, ಮಹಿಳಾ ಮಂಡಳ ಅಧ್ಯಕ್ಷರು, ಪದಾಧಿಕಾರಿಗಳು, ಯುವಕ ಮಂಡಳ ಪದಾಧಿಕಾರಿಗಳು ಎಲ್ಲ ನಮ್ಮ ಗುರು ಹಿರಿಯರ ಸಮೂಹದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಪ್ರತಿ ವರ್ಷವಂತೂ ಈ ವರ್ಷ ಜರುಗ್ತಾ ಇದೆ. ಇದಕ್ಕೆ ನಾವು ಸಮಾಜದ ಬಾಂಧವರ ಪರವಾಗಿ, ಇಡೀ ರಾಷ್ಟ್ರದ ಪರವಾಗಿ ಭಗವಾನ್ ಶ್ರೀ ಸೂರ್ಯನಾರಾಯಣ ಸ್ವಾಮಿಯ ಜಯಂತಿಯ ತಮ್ಮೆಲ್ಲರಿಗೂ ಶುಭಾಶಯನ್ನು ಕೋರುತ್ತೇನೆ. ಮೆರವಣಿಗೆ ಮರಾಠಗಲ್ಲಿ ಹನುಮಂತ ದೇವಸ್ಥಾನದಿಂದ ನಮ್ಮ ಅರವಿಂದ್ ನಗರ ಸಮಾಜದ ಕಲ್ಯಾಣ ಮಂಟಪ ಇದೆ, ಸಮುದಾಯ ಭವನ, ಅಲ್ಲಿ ಆವರಣದಲ್ಲಿ ಒಂದು ಬೃಹತ್ ಒಂದು ವೇದಿಕೆಯ ಕಾರ್ಯಕ್ರಮ ಇರ್ತದೆ. ಆ ಕಾರ್ಯಕ್ರಮದಲ್ಲಿ ಶ್ರೀಮಾತಾ ಆಶ್ರಮ್ ಮಾತಾಜಿಯವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅವರ ಪ್ರವಚನ ನಂತರ ಭೋಜನದ ಒಂದು ಪ್ರಸಾದ ವ್ಯವಸ್ಥೆಯನ್ನು ಮಾಡಿರ್ತದೆ. ಆದ ಕಾರಣದಿಂದ ಆ ಕಾರ್ಯಕ್ರಮ ಮುಗಿದ ನಂತರ ಮುಕ್ತಾಯಗೊಳಿಸ್ತೇವೆ. ಸರಿ ಸುಮಾರು ನಮ್ಮ ಸಮಾಜದ ಹುಬ್ಬಳ್ಳಿಯಲ್ಲಿ ಇರುವಂತ 15ರಿಂದ 20,000 ಜನಸಂಖ್ಯೆಯನ್ನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತ ನಿರೀಕ್ಷೆ ಇದೆ. ಮತ್ತು ವಿವಿಧ ರಾಜ್ಯದ ಮೂಲೆಯಿಂದ ಬಂದಂತ ನಮ್ಮೆಲ್ಲ ಯುವ ಘಟಕ ಮತ್ತು ರಾಜ್ಯ ಘಟಕದ ಪದಾಧಿಕಾರಿಗಳು ಎಲ್ಲರೂ ಭಾಗವಹಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ಸಾಂಸ್ಕೃತಿಕ ನಮ್ಮ ಪರಂಪರೆ ಹೊಂದಿರುವ ಇಲಾಖೆಯಿಂದ ನಮ್ಮ ಡೊಳ್ಳು ವಾದ್ಯ ಎಲ್ಲಾ ತರಹನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅವ್ರಿಗೆಲ್ಲರಿಗೂ ಶುಭವಾಗಲಿ. ಯುವಕ ಮಂಡಳ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಅತಿ ವಿಜೃಂಭಣೆಯಿಂದ ನಮ್ಮ ಸಮಾಜದ ಒಂದು ಭವ್ಯ ಮೆರವಣಿಗೆ, ಶ್ರೀ ಭಗವಾನ್ ಸೂರ್ಯನಾರಾಯಣನ ಒಂದು ಮೂರ್ತಿಯ ಮೆರವಣಿಗೆ ಮತ್ತು ಒಂದು ಸಮಾವೇಶ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಮೊನ್ನೆ ನಮ್ಮ ಶಾಸಕರಾದ ಶ್ರೀ ಮಹೇಶ್ ತೆಂಗಿನಕಾಯಿ ಅವರು ಮತ್ತು ಶ್ರೀ ಅಬ್ಬಯ್ಯ ಸರ್ ಅವರು ಹಾಗೂ ಉಪನಾಯಕರಾದಂಥ ಶ್ರೀ ಅರವಿಂದ್ ಬೆಲ್ಲದವರು ಮತ್ತು ಇನ್ನಿತರ ಎಲ್ಲ ನಮ್ಮ ಗಣ್ಯರು ಮತ್ತು ನಮ್ಮ ರಾಜ್ಯಾಧ್ಯಕ್ಷರಾದ ಲಕ್ಷ್ಮಣ ಮಡಗಾಳಕರ್ ಅವರು ಮತ್ತು ನಮ್ಮ ಘಟಕದ ಅಧ್ಯಕ್ಷರಾದಂಥ ಸದಾನಂದ ಕಜೂರ್ಕರ್ ಅವರು ಮತ್ತು ನಮ್ಮ ಮಾಜಿ ಎಲ್ಲ ಅಧ್ಯಕ್ಷರು ಮತ್ತು ಮಹಿಳಾ ಮಂಡಳದ ಎಲ್ಲ ಪದಾಧಿಕಾರಿಗಳು, ಮಾತೆಯರು ಎಲ್ಲರೂ ಒಂದು ಬೃಹತ್ ಒಂದು ಮೆರವಣಿಗೆಯಲ್ಲಿ ಪಾಲ್ಗೊಂಡು ನಂತರ ವೇದಿಕೆ ಕಾರ್ಯಕ್ರಮ ಆರಂಭಿಸುತ್ತಿದ್ದಾರೆ. ಈ ಒಂದು ಕಾರ್ಯಕ್ರಮ ಸೂರ್ಯನಾರಾಯಣ ಜಯಂತಿ ಅಂಗವಾಗಿ ಪ್ರತಿ ವರ್ಷವನ್ನು ಮಾಡ್ತಾ ಇದ್ದೇವೆ. ಈ ಒಂದು ಸೂರ್ಯನಾರಾಯಣ ಜಯಂತಿ ಅಂಗವಾಗಿ ಭಗವಾನ್ ಸೂರ್ಯನಾರಾಯಣ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ